ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅದರಲ್ಲಿ ಮೊದಲನೇ ಪದ್ಯ ಮಾತೃಭೂಮಿ ಇಂತಕ್ಕಂಥ ಈ ಒಂದು ಪದ್ಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ದಯವಿಟ್ಟು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅಭ್ಯಾಸದ ಪ್ರಶ್ನೋತ್ತರಗಳು. ಅದರಲ್ಲಿ ಫಸ್ಟ್ ಮೇನ್, एक वाक्य में उत्तर लिखिए. ಮೊದಲನೇ ಪ್ರಶ್ನೆ, कवि किसे प्रणाम कर रहे हैं? उत्तर, कवि मातृभूमि को प्रणाम कर रहे हैं. ಎರಡನೇ ಪ್ರಶ್ನೆ, भारत माँ के हाथों में क्या है? उत्तर, भारत माँ के एक हाथ में न्याय पताका और दूसरे हाथ में ज्ञानदीप है. ಮೂರನೇ ಪ್ರಶ್ನೆ, आज माँ के साथ कौन है? उत्तर, आज माँ के साथ कोटि कोटि लोग हैं. नालकने प्रश्ने, सभी और क्या गूंज उठा है? उत्तर, सभी और जय हिंद नाद गूंज उठा है. ಐದನೇ ಪ್ರಶ್ನೆ, भारत के खेत कैसे है? उत्तर, भारत के खेत हरे भरे और सुहाने हैं. आठवें प्रश्ने, भारत भूमि के अंदर क्या क्या भरा हुआ है? उत्तर, भारत भूमि के अंदर खनिजों का व्यापक धन भरा हुआ है. ಏಳನೇ ಪ್ರಶ್ನೆ, सुख संपत्ति धन धाम को माँ कैसे बांट रही हैं? उत्तर, सुख संपत्ति धन धाम को माँ मुक्त हस्त से बांट रही हैं. ಎಂಟನೇ ಪ್ರಶ್ನೆ, जग के रूप को बदलने के लिए कवि किससे निवेदन करते हैं? उत्तर, जग के रूप को बदलने के लिए कवि माँ से निवेदन करते हैं. ಒಂಬತ್ತನೇ ಪ್ರಶ್ನೆ, जय हिंद का नाद कहाँ कहाँ पर गूंजना चाहिए? उत्तर, जय हिंद का नाद सकल नगर और ग्राम में गूंजना चाहिए. ಇದಿಷ್ಟು ಆಗಿತ್ತು ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು. ಮುಂದೆ ಈಗ ಸೆಕೆಂಡ್ ಮೇನಲ್ಲಿ ಬರುವಂಥದ್ದು ದೋ ತೀನ್ ವಾಕ್ಯೋ ಮೇ ಉತ್ತರ ಲಿಖಿಯೇ. 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಅದರಲ್ಲಿ ಮೊದಲನೇ ಪ್ರಶ್ನೆ, ಭಾರತ್ ಮಾँ के प्रकृति सौंदर्य का वर्णन कीजिए. उत्तर, मातृभूमि के खेत हरे भरे और सुंदर है. यहाँ के वन उपवन फल फूलों से सुशोभित है. इस धरती में खनिजों का व्यापक धन भरा हुआ है जिसे भारत माता अपने मुक्त हस्त से बांट रही है. ಮುಂದೆ ಎರಡನೇ ಪ್ರಶ್ನೆ, मातृभूमि का स्वरूप कैसे सुशोभित है? उत्तर, मातृभूमि में हरे भरे खेत और फल फूलों से भर चन और भाग है और यहाँ पर खनिजों का व्यापक धन है. यहाँ पर सुख संपत्ति है. इस प्रकार मातृभूमि का स्वरूप सुशोभित है. ಮುಂದೆ ಥರ್ಡ್ ಮೇನ್ ಅನುರೂಪತಾ ಪ್ರಶ್ನೆಗಳು. ಇಲ್ಲೇನಾಗುತ್ತೆ ಅಂದರೆ ಮೊದಲನೇ ಪದಕ್ಕೆ ಈ ಒಂದು ಎರಡನೇ ಪದ ಸಂಬಂಧಿ ಪದ ಆಗಿದೆ. ಹಾಗೆ ಈ ಒಂದು ಮೂರನೇ ಪದಕ್ಕೆ ಸಂಬಂಧಿಸಿದಂತಹ ಸೂಕ್ತ ಸಂಬಂಧಿ ಪದವನ್ನು ನಾವಿಲ್ಲಿ ಬರಿಬೇಕು. ಅದರಲ್ಲಿ ಮೊದಲನೇ ಪ್ರಶ್ನೆ, ವಸಿಯತ್ ಅದನ್ನುವಂಥದ್ದೇನು ನಾಟಕ, ಹಾಗೆ ಚಿತ್ರಲೇಖ ಅನ್ನುವಂಥದ್ದು ಅದಕ್ಕೆ ಉತ್ತರ ಉಪನ್ಯಾಸ ಅಂತ ಬರಿಬೇಕು. ಅದರಲ್ಲಿ ಎರಡನೇ ಪ್ರಶ್ನೆ, ಶತ್ ಅನ್ನುವಂಥದ್ದೇನು ದ್ವಿರುಕ್ತಿ ಆಗುತ್ತೆ. ಹರೇ ಭರೆ ಅದು ಯುಗ್ಮ ಅಥವಾ ಶಬ್ದ ಯುಗ್ಮ ಅಂತ ಕರಿತೀವಿ. ಮೂರನೇದು ಬಾಯೆ ಹಾತ್ ಮೇ ನ್ಯಾಯ ಪತಾಕ, ದೈನೆ ಹಾತ್ ಮೇ ಏನಾಗಿದೆ ಜ್ಞಾನದೀಪ್. ನಾಲ್ಕನೇ ಪ್ರಶ್ನೆ, ಹಸ್ತ್ ಹಾತ್ ಪತಾಕ ಏನಾಗುತ್ತೆ ಜಂಡ ಆಗುತ್ತೆ. ನೆಕ್ಸ್ಟ್ ಈಗ ಫೋರ್ತ್ ಮೇನ್ ಪ್ರಶ್ನೆಗಳು. ದೋನೋ ಖಂಡೋಂಕೋ ಜೋಡ್ಕರ್ ಲಿಖಿ ಅಂತ ಇದೆ, ಹೊಂದಿಸಿ ಬರಿಬೇಕು. ಇದರಲ್ಲಿ ನಾವು ಹೊಂದಿಸಿ ಉತ್ತರವನ್ನೇ ಕೊಟ್ಟಿದ್ದೇವೆ ಇಲ್ಲಿ, ಆಯಿತಾ. ಒಂದನೇದು, ತೇರೆ ಉರ್ಮೆ ಶೈತ್ ಗಾಂಧಿ ಬುದ್ಧ ಔರ್ ರಾಮ. ಎರಡನೇದು, ಫಲ್ ಫೂಲೋನ್ ಸೆ ಯುತ್ ವನ್ ಉಪವನ್. ಮೂರನೇದು, ಏಕ್ ಹಾತ್ ಮೇ ನ್ಯಾಯ ಪತಾಕ. ನಾಲ್ಕನೇದು, ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ. ಐದನೇದು, ಮಾತೃಭೂ ಶತ ಶತ ಬಾರ ಪ್ರಣಾಮ್. ಇದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ನಾವು ನೀಡಿದ್ದೇವೆ. ಮುಂದೆ ಫಿಫ್ತ್ ಮೇನಲ್ಲಿರುವಂಥದ್ದು ರಿಕ್ತ ಸ್ಥಾನ್ ಕಿ ಪೂರ್ತಿ ಕೀಜಿಯೇ ಅಂತ ಇದೆ. ಅದರಲ್ಲಿ ಫಸ್ಟ್ ಪ್ರಶ್ನೆ ಅಂದರೆ ಬಿಟ್ಟ ಸ್ಥಳವನ್ನು ನಾವು ಇಲ್ಲಿ ಪೂರ್ತಿಗೊಳಿಸಬೇಕು. ಒಂದನೇದು, ಕವಿ ಮಾತೃಭೂಮಿ ಕೋ ಡ್ಯಾಶ್ ಬಾರ್ ಪ್ರಣಾಮ್ ಕರ್ ರಹೆ ಹೇ. ಆಯಿತಾ, ಇದಕ್ಕೆ ಉತ್ತರ ಶತ್ ಶತ್. ಏನಾಗುತ್ತೆ, ಕವಿ ಮಾತೃಭೂಮಿ ಕೋ ಶತ್ ಶತ್ ಬಾರ್ ಪ್ರಣಾಮ್ ಕರ್ ರಹೆ ಹೇ. ಎರಡನೇದು, ಭಾರತ್ ಮಾಕೆ
ಊರ್ ಮೇ ಗಾಂಧಿ ಬುದ್ಧ ಔರ್ ರಾಮ್ ಡ್ಯಾಶ್ ಹೇ ಏನಂತ ಬರೀಬೇಕು, ಶೈತ್ ಹೇ ಅಂತ ಬರೀಬೇಕು. ಮೂರನೇದು ಒನ್ ಉಪವನ್ ಡ್ಯಾಶ್ ಸೇ ಯುಕ್ತ ಹೇ ಏನಂತ ಬರೀಬೇಕಿಲ್ಲಿ, ಫಲ ಫೂಲೋ, वन उपवन फल फूलों से युक्त है. ನಾಲ್ಕನೇದು ಡ್ಯಾಶ್ ಹಸ್ತ ಸೇ ಮಾತೃಭೂಮಿ ಸುಖ ಸಂಪತ್ತಿ ಬಾಂಟ್ ರಹಿ. ನಾಲ್ಕನೇದು ಮುಕ್ತ್. ಐದನೇದು ಸಭಿ और ಡ್ಯಾಶ್ ಕ್ಯಾ ಡ್ಯಾಶ್ ಕಾ ನಾದ ಗೂಂಜ್ ಹೇ ಗೂಂಜ್ ಉಟೆ ಏನಂತ ಬರೀಬೇಕು, ಜೈ ಹಿಂದ್ ಅಂತ ಬರೀಬೇಕು. ಇಲ್ಲಿ 5th ಕ್ವಶನಿಗೆ ಆನ್ಸರ್. ಇದು ಬಿಟ್ಟ ಸ್ಥಳವನ್ನು ಪೂರ್ತಿಗೊಳಿಸೋದಾಗಿತ್ತು. ಮುಂದೆ ನೋಡಬಹುದು 6th ಮೇನಲ್ಲಿ ಭಾವಾರ್ಥ ಲಿಖಿಯೆ ಅಂತ ಇದೆ. ಇಲ್ಲೊಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಅದರ ಭಾವಾರ್ಥವನ್ನು ನಾವು ಬರಿಬೇಕು. ನೋಡಿ ಪದ್ಯ ಏನಿದೆ ಅಂದರೆ, ಏಕ್ ಹಾತ್ ಮೇ ನ್ಯಾಯ ಪತಾಕ ಜ್ಞಾನ ದೀಪ್ ದೂಸರೆ ಹಾತ್ ಮೇ ಜಗ ಕಾ ರೂಪ ಬದಲ್ ದೇ ಹೇಮ ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ ಪೂಂಚ್ ಉಟೆ ಜೈ ಹಿಂದ್ ನಾಥ್ ಸೆ ಸಕಲ್ ನಗರ್ ಔರ್ ಗ್ರಾಮ್ ಮಾತೃಭೂ ಶತ ಶತ ಬಾರ ಪ್ರಣಾಮ್ ಅಂತ ಇದೆ ಪದ್ಯ. ಅದಕ್ಕೆ ನಾವೇನೇನು ಮಾಡಬೇಕು, ಭಾವಾರ್ಥವನ್ನು ಬರೆದಿದ್ದೀವಿ ನೋಡಿ. भारत माँ के एक हाथ में न्याय पताका है तो दूसरे हाथ में ज्ञान की दीप या ज्योति है. कवि जग का रूप बदलने के लिए भारत माँ के कह रहा है, भारत माँ के हाथ आज हम कोटि कोटि भारतवासी है. जय हिंद का नाद सकल नगर और ग्राम में गूंज उठा है. इस प्रकार कवि मातृभूमि को शत शत और प्रणाम करता है. ಇದನ್ನಂತ ಈ ಒಂದು ಪದ್ಯ ಭಾಗದ ಭಾವಾರ್ಥ ಆಗಿತ್ತು. ಮುಂದೆ ಕೊನೆಯ ಮೇನ್ ನೋಡಿ, ಪದ್ಯ ಭಾಗಕ್ಕೋ ಪೂರ್ಣ ಕೀಜಿಯೆ ಅಂತ ಇದೆ, ಹರೇ ಭರೇ ಅಂತ ಇದೆ, ನಂತರ ಪ್ರಣಾಮ್ ಅಂತ ಇದೆ. ಈ ಒಂದು ಪದ್ಯ ಭಾಗವನ್ನು ಪೂರ್ತಿಗೊಳಿಸಬೇಕು. ಇದೊಂದು ಯಾವ ಪದ್ಯ ಇದು ನೋಡಿ, ಇಲ್ಲಿದೆ ನೋಡಿ. हरे भरे है खेत सुहाने फल फूलों से युक्त वन उपवन तेरे अंदर भरा हुआ है खनिजों का कितना व्यापक धन मुक्त हस्त तो बांट रही हैं सुख संपत्ति धनधाम ಮಾತೃಭೂ ಶತ ಶತ ಭಾರ ಪ್ರಣಾಮ್. ಇದಾಗಿತ್ತು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಅಭ್ಯಾಸದ ಪ್ರಶ್ನೋತ್ತರಗಳು. ಮೊದಲನೇ ಪಾಠದ್ದು ಮಾತೃಭೂಮಿ ಪದ್ಯದ್ದು. ಆಯಿತಾ? ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಎಲ್ಲ ಅಧ್ಯಾಯಗಳ ನೋಟ್ಸ್ಗಳು ನಮ್ಮ ಚಾನಲಲ್ಲಿ ಸಿಗ್ತವೆ. ಹಾಗೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.